ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದರೆ ಚಾಪ್ಟರ್ ವೈಸ್ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಎಕ್ಸಾಮ್ದಲ್ಲಿ ಕೇಳಿರ್ತಕ್ಕಂಥದ್ದು. ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 10 ಆಗುತ್ತೆ. ಪಾರ್ಟ್ 10ನೇ ಭಾಗದ ವಿಡಿಯೋ. ಇದರಲ್ಲಿ ಏನಪ್ಪ ಅಂದರೆ ಎಫ್ ವೇವ್ಸ್ ಅಥವಾ ಫ್ರೀಕ್ವೆನ್ಸಿ ವೇವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೀಕ್ವೆನ್ಸಿ ವೇವ್ಸ್ ಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿರಿ. ಕೆಂಪು ದ್ವೀಪವನ್ನು ಸಿಗ್ನಲ್ಗಳಲ್ಲಿ ಬಳಸಲು ಕಾರಣವೇನು ಅಂತ ಕೇಳಿದ್ದಾರೆ. ಕೆಂಪು ದ್ವೀಪವನ್ನು ಸಿಗ್ನಲ್ಗಳಲ್ಲಿ ಯಾಕೆ ಬಳಸ್ತಾರೆ ಅಂತಂದರೆ ಅದು ಹೆಚ್ಚು ಪ್ರಕಾಶಮಾನವಾಗಿ ಗೋಚರಿಸುತ್ತೆ. ಕೆಂಪು ಬಣ್ಣ ಇದೆಲ್ಲ ಉಳಿದ ಎಲ್ಲ ಬಣ್ಣಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ದೂರ ಕ್ರಮಿಸಲ್ಲ. ಬಟ್ ಏನಪ್ಪ ಅಂದರೆ ಇದ್ದಲ್ಲಿನೇ ಜಾಸ್ತಿ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಕೆಂಪು ಬಣ್ಣವನ್ನು ಬಳಸ್ತಾರೆ. ಏನಪ್ಪ ಅಂದರೆ ಅತಿ ಹೆಚ್ಚು ದೂರ ಅಂದರೆ ತರಂಗಾಂತರ ವೇವ್ಲೆಂತ್ ಜಾಸ್ತಿ ಇದ್ದಷ್ಟು ಅದು ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಇದು ಸೈಂಟಿಫಿಕ್ ರೀಸನ್ ಏನಪ್ಪ ಅಂದರೆ ವೇವ್ಲೆಂತ್ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅದು ಏನಪ್ಪ ಅಂದರೆ ಅದನ್ನು ಬಳಸ್ತಾರೆ. ಕೆಂಪನ್ನು ಜಾಸ್ತಿ ದೂರದಿಂದ ಕೂಡ ನೀವು ನೋಡ್ಬೋದಾಗಿದೆ ಕೆಂಪು ಬಣ್ಣವನ್ನು. ನೆಕ್ಸ್ಟ್, ಪ್ರಕಾಶಮಾನವಾಗಿ ಕಾಣಿಸುತ್ತೆ. ವಾತಾವರಣದಲ್ಲಿ ಬೆಳಕಿನ ಪ್ರಸರಣವು ನಡೆಯುತ್ತದೆ ಡ್ಯಾಶಿನಿಂದಾಗಿ ಅಂತ ಕೇಳ್ತಾರೆ. ಬೆಳಕಿನ ಪ್ರಸರಣ ಯಾವುದರಿಂದಾಗಿ ನಡೆಯುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ, ಧೂಳಿನ ಕಣದಿಂದಾಗಿ. ಅಂದರೆ ಧೂಳಿನ ಕಣದ ಮೇಲೆ ಯಾವುದೇ ರೀತಿಯಾದ ಬೆಳಕು ಬಿದ್ದರೆ ಅದು ಚದುರುತ್ತೆ. ಚದುರಿದಾಗ ಏನಪ್ಪ ಅಂದರೆ ನೀಲಿ ಬಣ್ಣ ಹೊರಹೊಮ್ಮುತ್ತೆ. ಆ ರೀತಿಯಾಗಿ ನೀಲಿ ಬಣ್ಣವಾಗಿ ಕಾಣಿಸುತ್ತೆ. ಧೂಳಿನ ಕಣಗಳ ಮೂಲಕ ಪ್ರಸರಣ ಉಂಟಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, KSPSCO 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗೆ ಆಕಾಶ ಯಾವ ಬಣ್ಣವಾಗಿ ಕಾಣುತ್ತದೆ ಅಂತ ಕೇಳಿದ್ದಾರೆ. ಬಾಹ್ಯಾಕಾಶದೊಳಗಡೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದ ರಿಫ್ಲೆಕ್ಷನ್ ಇರಂಗಿಲ್ಲ. ಲೈಟು. ಅದಕ್ಕೋಸ್ಕರನೇ ನಮ್ಮ ಬಾಹ್ಯಾಕಾಶದಲ್ಲಿ ಕಪ್ಪಾಗಿ ಕಾಣಿಸುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ 7 ಬಣ್ಣಗಳಿವೆ ಎನ್ನುವುದಾದರೆ ಮಧ್ಯದಲ್ಲಿರುವ ಬಣ್ಣ ಯಾವುದು ಅಂತ ಕೇಳ್ತಾರೆ. ವರ್ಣಪಟಲ ಅಂತಂದರೆ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕೂಡ ಕರಿತೀವಿ. ವರ್ಣಪಟಲದಲ್ಲಿ 7 ಬಣ್ಣಗಳಿರ್ತವೆ. ಮಧ್ಯದಲ್ಲಿರೋದು ನೋಡ್ರಿ 7 ಬಣ್ಣಗಳು ಯಾವುವು? ವಿಬ್ ಗಯೋರ್ ಅಂತ ಕರಿತೀವಿ. ವಿಬ್ ಗಯೋರ್. ಇದರಲ್ಲಿ ಮಿಡಲ್ ಇರ್ತಕ್ಕಂಥದ್ದು ಗ್ರೀನ್ ಮಿಡಲ್ ಇದೆ. ಹಸಿರು ಬಣ್ಣ ಮಿಡಲ್ ಇದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. KS 1999ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಹಳದಿ ಬೆಳಕನ್ನು ಉತ್ಸರ್ಜಿಸುವ ನಕ್ಷತ್ರವೊಂದು ಭೂಮಿಯತ್ತ ವೇಗೋತ್ಕರ್ಷವಾಗಿ ಬರುವಾಗ ಭೂಮಿಯ ಮೇಲಿನಿಂದ ನೋಡಿದರೆ ಅದರ ಬಣ್ಣವು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಕೇಳ್ತಾರೆ. ನೋಡ್ರಿ, ಭೂಮಿಯ ಮೇಲಿಂದ ನೋಡಿದಾಗ ಅಂದರೆ ಅದು ಹಳದಿ ಬೆಳಕನ್ನು ಬಿಡ್ತಾ ಇದೆ. ಅದು ಹಳದಿ ಬಣ್ಣವನ್ನು ಬಿಡ್ತಾ ಇದೆ. ವೇಗೋತ್ಕರ್ಷದಿಂದ ಬರ್ತಾ ಇದೆ. ಭೂಮಿಯ ಮೇಲಿನಿಂದ ನಾವು ನೋಡಿದರೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಕ್ರಮೇಣವಾಗಿ ನೀಲಲೋಹಿತ ಅಂದರೆ ನೇರಳೆ ಬಣ್ಣಕ್ಕೆ ಅದು ತಿರುಗುತ್ತೆ. ಕ್ರಮೇಣವಾಗಿ ನೀಲಿ ಬಣ್ಣಕ್ಕೆ ತಿರುಗದಂತೆ ಅದು ನಮಗೆ ಕಾಣಿಸುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪಾಗಿ ಕಾಣುತ್ತಾನೆ, ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ಸೂರ್ಯ ಹುಟ್ಟುತ್ತಿರುವಾಗ ಮತ್ತು ಮುಳುಗುತ್ತಿರುವಾಗ ಎರಡೂ ಸಮಯದಲ್ಲಿ ಕೆಂಪಾಗಿ ಕಾಣಿಸ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ದಟ್ಟವಾದ ವಾತಾವರಣದ ಮೂಲಕ ಹಾಯುವಾಗ ಗಾಳಿಯ ಮಾಲಿಕ್ಯೂಲ್ಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಹೆಚ್ಚಾಗಿ ಹರಡುತ್ತವೆ. ಹಾಗಾಗಿ ಅವು ಕಾಣಿಸಂಗಿಲ್ಲ. ಕೆಂಪು ಬಣ್ಣ ಅಲ್ಲೇ ಸಮೀಪ ಹರಡಿರ್ತವೆ. ಅದಕ್ಕೋಸ್ಕರ ಅವು ಹೆಚ್ಚು ಕೆಂಪುಗಾಗಿ ಕಾಣಿಸುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ. KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣಿಸುತ್ತದೆ ಅಂತ ಕೇಳಿದ್ದಾರೆ. ಯಾವುದೇ ಒಂದು ಹಸಿರು ಹೂವನ್ನು ಕೆಂಪು ಗಾಜಿನ ಮೂಲಕ ನೋಡಿದಾಗ ಅದು ಹಸಿರು ಮತ್ತು ಕೆಂಪು ಮಿಕ್ಸ್ ಆದಾಗ ಅದು ಕಪ್ಪು ಬಣ್ಣದಲ್ಲಿ ಕಾಣಿಸುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇದರಲ್ಲಿ ಪ್ರಾಥಮಿಕ ಅಥವಾ ಪ್ರೈಮರಿ ಬಣ್ಣಗಳ ಸರಿಯಾದ ಪಟ್ಟಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. 3 ಬಣ್ಣಗಳಿದಾವೆ, ಪ್ರೈಮರಿ ಕಲರ್ಸ್ ಅಂತ ಕರೀತಾರೆ. ಯಾವುದು? ಕೆಂಪು, ಹಸಿರು ಮತ್ತು ನೀಲಿ. ಈ 3 ಬಣ್ಣಗಳನ್ನು ಪ್ರಾಥಮಿಕ ಬಣ್ಣಗಳು ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ರೂಬಿ ಲೇಸರ್ ಕೆಂಪು ಬಣ್ಣವಾಗಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ
ಕ್ರೋಮಿಯಂ ಅಯಾನ್ಗಳು ಇರ್ತವೆ ಅದರಲ್ಲಿ. ಸೊ ಅದಕ್ಕೋಸ್ಕರನೇ ಅದು ಕೆಂಪು ಬಣ್ಣದಿಂದ ಕಾಣಿಸುತ್ತೆ. KS 2006ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಭೂಮಿಯಿಂದ ನೋಡುತ್ತಿರುವ ವ್ಯಕ್ತಿಗೆ ನಕ್ಷತ್ರಗಳು ಮಿನುಗುತ್ತಿರುವಂತೆ ಕಾಣಿಸುತ್ತವೆ, ಇದಕ್ಕೆ ಕಾರಣವೇನು ಅಂತ ಕೇಳ್ತಾರೆ. ಸೊ ಭೂಮಿಯಿಂದ ನೋಡುತ್ತಿರತಕ್ಕಂಥ ವ್ಯಕ್ತಿಗೆ ನಕ್ಷತ್ರಗಳೇನಿದಾವಲ್ಲ ಅವು ಶೈನಿಂಗ್ ಆಗೋ ರೀತಿಯಾಗಿ ಕಾಣಿಸ್ತವೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಭೂಮಿಯ ವಾತಾವರಣದಲ್ಲಿ ಆಗುವಂತಹ ವಕ್ರೀಭವನದ ಏರಿಳಿತಗಳಿಂದ ಈ ಒಂದು ಭೂಮಿಯಿಂದ ನೋಡುತ್ತಿರತಕ್ಕಂಥ ವ್ಯಕ್ತಿಗೆ ನಕ್ಷತ್ರಗಳು ಮಿನುಗುತ್ತಿರುವಂತೆ ಕಾಣಿಸುತ್ತವೆ. KS 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, 0 ಡಿಗ್ರಿಯಲ್ಲಿರುವ ನೀರನ್ನು 20 ಡಿಗ್ರಿ ಸೆಲ್ಸಿಯಸ್ಗೆ ಕಾಯಿಸಿದಾಗ ಅದರ ಗಾತ್ರವು ಏನಾಗುತ್ತದೆ ಅಂತ ಕೇಳ್ತಾರೆ. ಸೊ ಫಸ್ಟ್ ನೀರನ್ನು ಕಾಯಿಸೋಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದೇನಾಗುತ್ತೆ, ಕುಗ್ಗುತ್ತೆ. ಸೊ ಕಡಿಮೆ ಆಗುತ್ತೆ ಅದರ ಸಾಂದ್ರತೆ ಅಥವಾ ಅದರ ವ್ಯಾಲ್ಯೂಮು ಕಡಿಮೆ ಆಗುತ್ತೆ. ಆಮೇಲೆ ಹಿಗ್ಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಮೊದಲು ಕಡಿಮೆಯಾಗಿ ಅನಂತರ ಹೆಚ್ಚಾಗುತ್ತದೆ ಅದರ ಗಾತ್ರ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಈ ಕೆಳಗೆ ಕೊಟ್ಟಿರುವ ಪ್ರತಿಪಾದನೆ ಮತ್ತು ಕಾರಣದ ವಿವರಣೆಗಳನ್ನು ಪರಿಶೀಲಿಸಿರಿ ಅಂತ ಕೇಳಿದ್ದಾರೆ. ಸೊ ಪ್ರತಿಪಾದನೆ ಮತ್ತು ಕಾರಣವನ್ನು ನೋಡೋಣ ಬನ್ನಿ. ಸೊ ಪ್ರತಿಪಾದನೆ ಏನಿದೆ, ಸೊ ಏನಪ್ಪ ಅಂದರೆ ಬೆಳಕಿನ ಗೋಚರ ರೋಹಿತದಲ್ಲಿ, ಗೋಚರ ರೋಹಿತ ಅಂತಂದರೆ ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ವಿಸಿಬಲ್ ಸ್ಪೆಕ್ಟ್ರಮ್. ಸೊ ಸ್ಪೆಕ್ಟ್ರಮ್ದಲ್ಲಿ ಕೆಂಪು ಬೆಳಕು ಹಸಿರು ಬೆಳಕಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣಿಸುತ್ತೆ ಅಂತ ಕೇಳಿದ್ದಾರೆ. ಸೊ ವಿಸಿಬಲ್ ಸ್ಪೆಕ್ಟ್ರಮ್ ಅಂದರೆ ಈ ರೀತಿಯಾಗಿರುತ್ತೆ. ಸೊ ಇಲ್ಲಿ ಬಣ್ಣ ಬಂದಾಗ ಸೊ ಇಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ 7 ಬಣ್ಣಗಳು ಹೊರಹೊಮ್ಮುತ್ತವೆ ಇಲ್ಲಿ. ಸೊ 7 ಬಣ್ಣದವು ಹೊರಹೊಮ್ಮಿದಾಗ ಅದ್ರೊಳಗಡೆ ಕೆಂಪು ಬೆಳಕಿದೆಯಲ್ಲ ಹಸಿರು ಬೆಳಕಿಗಿಂತ ಹೆಚ್ಚು ಶಕ್ತಿಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಸೊ ಇದು ತಪ್ಪು. ಯಾಕಪ್ಪ ಅಂದರೆ ಹೆಚ್ಚು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಹಸಿರು ಬಣ್ಣ, ಸೊ ಕೆಂಪಲ್ಲ. ಸೊ ಅದಕ್ಕೋಸ್ಕರ ತಪ್ಪು. ಇನ್ನು ಕೆಂಪು ಬೆಳಕಿನ ತರಂಗ ಉದ್ದವು ಹಸಿರು ಬೆಳಕಿನಕ್ಕಿಂತ ಹೆಚ್ಚಾಗಿರುತ್ತದೆ, ಸರಿಯಾಗಿದೆ. ಅಂದರೆ ವೇವ್ಲೆಂತ್ ಕೆಂಪು ಬಣ್ಣದ್ದು ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ, ಅದು ಸರಿ. ಬಟ್ ಮಾತ್ರ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಆರ್ ಸರಿ. ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ KS 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಾವು ಮಂಜು ಬಿದ್ದಾಗ ನೋಡ್ಬೋದು, ಸೊ ಏನೂ ಕಾಣಿಸಂಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಮಂಜಿನಲ್ಲಿರುವ ಹನಿ ಬಿಂದುಗಳು ಬೆಳಕನ್ನು ಚದುರಿಸುತ್ತವೆ. ಸೊ ಹಾಗಾಗಿ ಅಲ್ಲಿ ನಮಗೇನು ಕಾಣಿಸಂಗಿಲ್ಲ. ಹನಿ ಬಿಂದುಗಳು ಬೆಳಕನ್ನು ಚದುರಿಸ್ತವೆ, ನಮ್ಮ ಕಣ್ಣಿಗೆ ಬೀಳಲಾರ್ದಂಗೆ ಮಾಡ್ತವೆ. ಸೊ ಅದೇ ರೀತಿಯಾಗಿ ಅಲ್ಲಿ ಏನು ನಮಗೆ ಕಾಣಿಸಂಗಿಲ್ಲ. ಆಪ್ಷನ್ ಎ ಸರಿಯಾಗುತ್ತೆ. ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನಕ್ಷತ್ರಗಳು ಯಾಕೆ ಮಿನುಗುತ್ತವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದರೆ ಭಾಳಷ್ಟು ಸಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಭೂಮಿಯ ವಾತಾವರಣದ ವಿವಿಧ ಪದರಗಳ ವಕ್ರೀಭವನ ಸೂಚಿಯು ಸತತವಾಗಿ ಬದಲಾಗುತ್ತಿರುತ್ತದೆ. ಇದರ ಪರಿಣಾಮವಾಗಿ ನಕ್ಷತ್ರದ ಬಿಂಬದ ಸ್ಥಾನವು ಕಾಲಾನುಗುಣವಾಗಿ ಬದಲಾಗುತ್ತಿರುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರ್ತಕ್ಕಂಥದ್ದು ಟ್ರೋಪೋಸ್ಫಿಯರ್, ಅದಾದಮೇಲೆ ಸ್ಟ್ರಾಟೋಸ್ಫಿಯರ್ ಬರುತ್ತೆ. ಸೊ ಸ್ಟ್ರಾಟೋಸ್ಫಿಯರ್ನಲ್ಲಿ ಈ ಓಝೋನ್ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭೂಮಿಯ ವಾಯುಮಂಡಲ ಯಾವುದರಿಂದ ಉಷ್ಣಾಂಶವನ್ನು ಪಡೆಯುತ್ತದೆ ಅಂತ ಕೇಳಿದ್ದಾರೆ. ಸೊ ಭೂಮಿಯ ವಾಯುಮಂಡಲ ಉಷ್ಣಾಂಶವನ್ನು ಯಾವುದರಿಂದ ಪಡೆದುಕೊಳ್ಳುತ್ತದೆ ಅಂದರೆ ಭೂವಿಕಿರಣದಿಂದ. ಭೂವಿಕಿರಣ ಅಂದ್ರೆ ಏನು? ಇದು ಭೂಮಿ ಅನ್ಕೊಡ್ರಿ. ಸೊ ಸೂರ್ಯನ ಬೆಳಕು ಇಲ್ಲಿ ಬೀಳುತ್ತೆ. ಸೊ ಬಿದ್ದು ಇಲ್ಲಿ ಎಲ್ಲ ಕಡೆ ಆಟಮ್ಸ್ ಇರ್ತವೆ ಸ್ನೇಹಿತರೆ. ಸೊ ಇದು ಬಿದ್ದಿರ್ತಕ್ಕಂಥ ಬೆಳಕು ಇದೆಯಲ್ಲ, ಶಾಖ ಇದೆಯಲ್ಲ, ಇದು ವಾಪಸ್ ಬಿಟ್ಟು ಹೋಗಬೇಕು. ಬಟ್ ಅದು ಹೋಗಲ್ಲ. ಸೊ ಈ ಒಂದು ಆಟಮ್ಸ್ ಅದನ್ನು ತಡೆ ಹಿಡಿತವೆ. ಸೊ ಕೆಲವೊಂದಿಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಇದಾವೆ, ಅದನ್ನು ತಡೆ ಹಿಡಿತೆ. ಸೊ ಅದರಿಂದ ಇಲ್ಲಿ ಒಂದು ಶಾಖ ಇಲ್ಲೇ ಉಳಿದುಕೊಂಡು ಇವು ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಇದರಿಂದ ಭೂಮಿಯ ವಾತಾವರಣದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೇನೆ ವಿಕಿರಣ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಬೆಳಕಿನ ಇತರೆ ಸಂಯುಕ್ತ ಮೂಲಗಳು ಅಥವಾ ಲೇಸರ್ನಿಂದ ಪ್ರವೇಶಿಸುವ 2 ಬೆಳಕಿನ ದಂಡಗಳಿಂದಾದ 3 ಆಯಾಮೀಯ ಬಿಂಬಗಳ ರಚನೆ ಉಂಟಾಗುವ ವಿದ್ಯಮಾನವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಬೆಳಕು ಅಲ್ಲೊಂದು ಬ್ಯಾಟ್ರಿ ಐತೆ ಅನ್ಕೊಡ್ರಿ. ಸೊ ಇಲ್ಲೊಂದು ಬ್ಯಾಟ್ರಿ ಈ ರೀತಿಯಾಗಿ ಇದ್ರ ಬೆಳಕು ಹೊಂಟೈತೆ. ಸೊ ಇಲ್ಲಿ ಬಂದಾಗ ಒಂದು ಮೀಡಿಯಮ್ದಾಗ ಬೀಳ್ತೈತಿ, ಏನಪ್ಪ ಅಂದರೆ 2 ಆಗ್ತವೆ. ಸೊ 2 ಸ್ಪ್ಲಿಟ್ ಆಗ್ತವೆ. ಇಲ್ಲಿ ಮತ್ತೊಂದು 2 ಮೀಡಿಯಮ್ದಾಗ ಬಿದ್ದು ಇವು 3 ಆಗ್ತವೆ. ಸೊ 1 2 3 ಆಗ್ತವೆ. ಸೊ ಈ ರೀತಿಯಾಗಿ 3 ಆದಾಗ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ.
ಹೋಲೋಗ್ರಫಿ ಅಂತ ಕರೀತಾರೆ. ಸೊ ಹೋಲೋಗ್ರಫಿ ಅಂತ ಕರೀತಾರೆ ಅಂದರೆ 2D to 3D ಆಗೋದಕ್ಕೆ ಹೋಲೋಗ್ರಫಿ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಲಾರ್ಡ್ ವಾಲ್ಡೆಮೋಟ್ ವಿರುದ್ಧ ಹ್ಯಾರಿ ಪಾಟರ್ನ ಕದನದಲ್ಲಿ ಹ್ಯಾರಿ ಪಾಟರ್ ಅಂತ ಯುದ್ಧ ನಡೀತು. ಆ ಯುದ್ಧದಲ್ಲಿ ಕಣ್ಣಿಗೆ ಕಾಣದ ಮೇಲಂಗಿಯು ಅಗತ್ಯವಾದ ಭಾಗವಾಗಿತ್ತು. ಅಂದರೆ ಕಣ್ಣಿಗೆ ಕಾಣದ ಮೇಲಂಗಿ ಅಗತ್ಯವಾದ ಭಾಗವಾಗಿತ್ತು. ಅಂಗಿ ಹೆಂಗಿತ್ತಂದ್ರೆ ಅವ್ರು ಅಂಗಿ ಒಂದು ಧರಿಸಿತ್ತು, ಅದ್ರ ಒಳಗಡೆ ಏನಪ್ಪ ಅಂದ್ರೆ ಬೆಳಕು ವಾಪಸ್ ಬೀಳ್ತಾ ಇತ್ತು ಅಲ್ಲ. ಸೊ ಇದು ವಾಪಸ್ ಬೀಳ್ತಾ ಇತ್ತು ಅಂದರೆ ಅವರಿಗೆ ಕಣ್ಣಿಗೆ ರಿಫ್ಲೆಕ್ಟ್ ಆಗ್ತಾ ಇತ್ತು ಸ್ನೇಹಿತರೆ, ಮಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಏನಪ್ಪ ಅಂತಂದರೆ ಅವರು ಕಣ್ಣಿಗೆ ಬೆಳಕು ಬಿದ್ದ ತಕ್ಷಣ ಗೋಚರಿಸುವುದರಿಂದ ಏನೂ ಕಾಣ್ತಿರ್ಲಿಲ್ಲ. ಸೊ ಯುದ್ಧ ಮಾಡೋಕ್ಕೆ ಆ ಟೈಮ್ದ ಒಳಗಡೆ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ವಾಲ್ಡೆಮೋಟ್ ವಿರುದ್ಧ ಹ್ಯಾರಿ ಪಾಟರ್ ಕದನದಲ್ಲಿ ವಿಜಯ ಸಾಧಿಸಿದ್ರು. ಸೊ ಅದಕ್ಕೇನಪ್ಪ ಅಂದರೆ ಯಾವ ಟೆಕ್ನಾಲಜಿ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೇನಪ್ಪ ಅಂತಂದರೆ ಮೆಟಾ ಮೆಟೀರಿಯಲ್ಸ್ ಅಂತ ಕರೀತಾರೆ. ಮೆಟಾ ಮೆಟೀರಿಯಲ್ಸ್ ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. RFO 2012ರಲ್ಲಿ ಇದನ್ನು ಏನಪ್ಪ ಅಂದರೆ ಕೇಳಲಾಗಿರತಕ್ಕಂಥ ಪ್ರಶ್ನೆ ನೋಡಿ. ನೆಕ್ಸ್ಟ್, ಯಾವ ಬೆಳಕಿನಲ್ಲಿ ದ್ವಿತೀಯ ಸಂಶ್ಲೇಷಣೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಅಂತ ಕೇಳ್ತಾರೆ. ಸೊ ಫೋಟೋಸಿಂಥಸಿಸ್ ಅನ್ನುವಂಥದ್ದು ಯಾವ ಒಂದು ಬೆಳಕಿನಲ್ಲಿ ಅತ್ಯಂತ ಅಂದರೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಅಂತಂದರೆ ಕೆಂಪು ಬೆಳಕಿನಲ್ಲಿ ಸಸ್ಯಗಳು ಜಾಸ್ತಿ ಹೀರ್ಕೊಂತವೆ, ಅದರಿಂದನೇ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಯಾವ ಬೆಳಕು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ ಅಂತ ಕೇಳ್ತಾರೆ. ಸೊ ಕಡಿಮೆ ಅಂತ ಅಂದರೆ ಯಾವುದು ಇಲ್ಲಿ ಆಪ್ಷನ್ ಬಿ ಹಸಿರು ಬಣ್ಣ. ಸೊ ಹಸಿರು ಬಣ್ಣದಲ್ಲಿ ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ಸಸ್ಯಗಳಿಗೆ. ಸೊ ಕೆಂಪು ಬಣ್ಣ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಅಂದರೆ ಜಾಸ್ತಿ ಪ್ರೋಟೀನ್ ಕೊಡುತ್ತೆ. ಓಕೆ, ಬೆಳಕಿನ ಕಾಂತೀಯ ಚದುರುವಿಕೆಯಿಂದ ಧೂಳು, ಚಿಕ್ಕ ನೀರಿನ ಹನಿಗಳು, ಧೂಳು ಮತ್ತು ಗಾಳಿಯ ಕಣಗಳ ಚದುರುವಿಕೆಯನ್ನು ಒಟ್ಟಾಗಿ ಏನೆಂದು ಕರೆಯಲಾಗುವುದು ಅಂತ ಕೇಳಿದ್ದಾರೆ. ಸೊ ಒಟ್ಟಾಗಿ ಏನಂತ ಕರೀತಾರೆ ಅಂದರೆ ಆಪ್ಷನ್ ಸಿ ಟೆಂಡಾಲ್ ಪರಿಣಾಮ ಅಂತ ಕರೀತಾರೆ. ಟೆಂಡಾಲ್ ಎಫೆಕ್ಟ್ ಅನ್ನೋದು ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನೊಂದಿಷ್ಟು ಕ್ವಶನ್ಗಳಿದ್ದಾವೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣವನ್ನು ನಿಲ್ಲುವ ಚಿಹ್ನೆಯಾಗಿ ಬಳಸುತ್ತಾರೆ ಏಕೆಂದರೆ ಅಂತ ಕೇಳಿದರೆ. ಸೊ ತುಂಬ ಸಲ ರಿಪೀಟ್ ಆಗಿದೆ. ಯಾಕೆ ಅಂತಂದರೆ ಕೆಂಪು ಬಣ್ಣದ ತರಂಗಾಂತರ ಹಸಿರಿಗಿಂತ ಹೆಚ್ಚು, ಕೆಂಪು ಬಣ್ಣ ಅತಿ ಕಡಿಮೆ ಚದುರುತ್ತದೆ. ಸೊ ಎರಡು ಸರಿ ಆಗ್ತವೆ. ಸೊ ಈ 1 ಮತ್ತು 2 ಸರಿ ಆಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೊದಲನೇದು ಏನು ಹೇಳುತ್ತೆ, ಸೊ LED ಲ್ಯಾಂಪ್ಗಿಂತಲೂ CFLನ ಸರಾಸರಿ ಜೀವಿತ ಚಕ್ರದ ಅವಧಿಯು ದೀರ್ಘವಾಗಿದೆ. ಸರಿಯಾಗಿದೆ. LED ಲ್ಯಾಂಪ್ಗೆ ಹೋಲಿಸಿದರೆ CFL ಕಡಿಮೆ ಶಕ್ತಿ ದಕ್ಷತೆಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಸೊ A ಮತ್ತು B ಎರಡೂ ಸರಿ ಆಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಾಯುಮಂಡಲವಿಲ್ಲದಿದ್ದರೆ ಆಕಾಶದ ಬಣ್ಣ ಹೇಗಿರುತ್ತದೆ ಅಂತ ಕೇಳಿದರೆ. ಸೊ ವಾಯುಮಂಡಲವಿಲ್ಲದಿರಲಿದೆ ಆಕಾಶದ ಬಣ್ಣ ಕಪ್ಪಾಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವುದು ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ನೋಡೋದಾದರೆ ಬೆಳಕು ಗಾಳಿಯ ಮಾಧ್ಯಮಕ್ಕಿಂತಲೂ ನಿರ್ವಾತದಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಇದು ಸರಿಯಾಗಿದೆ, ಇದರ ಆನ್ಸರ್ ಆಗಲ್ಲ. ಇನ್ನು ಬೆಳಕಿನ ತರಂಗಾಂತರವು ಶಬ್ದ ತರಂಗಾಂತರಕ್ಕಿಂತ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಸೊ ವೇವ್ಲೆಂತ್ ಬೆಳಕಿಂದಕ್ಕಿಂತ ಶಬ್ದದ್ದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಬಿ ತಪ್ಪಾಗುತ್ತೆ ಇಲ್ಲಿ, ಅಂದರೆ ಆನ್ಸರ್ ಇದಾಗುತ್ತೆ. ಶಬ್ದವು ಒಂದು ಕ್ಷಣದಲ್ಲಿ ಸುಮಾರು 330 ಮೀಟರ್ ಗರಿಷ್ಠ ಚಲಿಸುತ್ತದೆ. ಇದು ಸರಿಯಾಗಿದೆ. ಇನ್ನು ಶಬ್ದದ ವೇಗವು ಮ್ಯಾಕ್ ಸಂಖ್ಯೆಯಲ್ಲಿ ಕರೆಯಲಾಗುತ್ತದೆ. ಇದು ಕೂಡ ಸರಿಯಾಗಿದೆ, ಬಟ್ ಬಿ ತಪ್ಪಾಗಿದೆ. ನೆಕ್ಸ್ಟ್, ನೀರಿನ ಕೆಳಗೆ ಈಜುತ್ತಿರುವ ವ್ಯಕ್ತಿಗೆ ನೀರು ಅತ್ಯಂತ ತಿಳಿಯಾಗಿದ್ದರೂ ಸಹ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ ಕಣ್ಣಿನ ಮಸೂರದ ಸಂಗಮ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಾಗುತ್ತದೆ. ಸೊ ಹಾಗಾಗಿ ನೋಡೋದಕ್ಕೆ ಆಗಂಗಿಲ್ಲ. ನೆಕ್ಸ್ಟ್, ಐ ಲೆನ್ಸ್ ಒಳಗಡೆ ಸಾಮರ್ಥ್ಯ ಸಂಗ್ರಹ ವ್ಯತ್ಯಾಸ ಆಗುತ್ತೆ. ಸೊ ಹಂಗಾಗಿ ನೋಡೋದಕ್ಕಾಗಂಗಿಲ್ಲ. ವಿಬ್ ಗಯೋರ್ ಅಂತ ಕರಿತೀವಿ. ಯಾವ ಬಣ್ಣದ ಪೂರಕವಾಗಿದೆ ಅಂತ ಕೇಳ್ತಾರೆ. ಸೊ ಇದು ಬಿಳಿ ಬಣ್ಣದ ಪೂರಕ. ಬಿಳಿ ಬಣ್ಣದಿಂದ ಇದು ಸ್ಪ್ರೆಡ್ ಆಗುತ್ತೆ ವಿಬ್ ಗಯೋರ್ ಆಗಿ. ನೆಕ್ಸ್ಟ್, ಹಳದಿ ಮತ್ತು ಸಿಯಾನ್ ಬಣ್ಣಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿದರೆ ಯಾವ ಬಣ್ಣ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದರೆ. ಸೊ ಹಳದಿ ಮತ್ತು ಸಿಯಾನನ್ನು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಸೊ ಹಸಿರು ಬಣ್ಣ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್, ಡ್ಯಾಶ್ ಇದನ್ನು ಅಳತೆ ಮಾಡಲು
LDR ವೀಟ್ ಸ್ಟೋನ್ ಬ್ರಿಡ್ಜನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ಸೊ ಯಾವುದನ್ನು ಅಂತಂದರೆ ಬೆಳಕನ್ನು ಅಳತೆ ಮಾಡಲು ವೀಟ್ ಸ್ಟೋನ್ ಬ್ರಿಡ್ಜನ್ನು ಉಪಯೋಗಿಸಲಾಗುತ್ತದೆ. ಸೊ ಇಲ್ಲಿಗೆ ಈ ಒಂದು ಬೆಳಕಿನ ಫ್ರೀಕ್ವೆನ್ಸಿ ವೇವ್ಸ್ ಮೇಲಿನ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಪಾರ್ಟ್ 11 ಬರುತ್ತೆ, ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಫುಲ್ ಕಂಪ್ಲೀಟ್ ಮುಗಿಯೋವರೆಗೂ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.